ಹಚ್ಚಿದೆಲ್ಲ ಆಯಿತು. ಸೊ ಇವಾಗ ಹೋಗ್ಬಿಟ್ಟು ನೀರು ತೊಗೊಂಬರ್ಬೇಕು ಸ್ವಲ್ಪ. ಏನು ನೋಡು ಗೈಸ್, ಇವಾಗ ಜಸ್ಟ್ ಕ್ರಿಕೆಟ್ ಮುಗಿಸ್ಬಿಟ್ಟು ಬಂದ. ನಮ್ಮ ಫ್ರೆಂಡ್ ಏನು ಹೇಳ್ತು, ತಾಳಪ್ಪ ಬಂದ, ಇಲ್ಲೊಬ್ಬ ಓಯ್ ನನ್ನದವರು ಮನದಂತೆ ಸಾವೇ ಇಲ್ಲ ನಿಂಗೆ. ಯಾರು ಗುಡ್ಕಾಯಿ ಬಾಯಿಲ್ಲ ನಿಮಿಷ ಸಾವೇ ಇಲ್ಲ ಗೈಸ್. ರಾಧೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಮುಗಿಸ್ಬಿಟ್ಟು ಕೂತ್ಕೊಂಡೆ. ಸ್ವಲ್ಪ ದೀಪ ಹಚ್ಬೇಕು. ಮಮ್ಮಿ ಫುಲ್ ಹೂವು ಎಲ್ಲ ಹಾಕ್ಬಿಟ್ಟವ್ರೆ. ನಾನು ಬರೀ ದೀಪ ಹಚ್ಬೇಕು. ದೀಪ ಹಚ್ಚೋ ಮುಂಚೆ ನೀರು ತರಬೇಕು. ಒಂದೇ ಒಂದು ಬಾಟಲ್ ಇಲ್ಲ, ಸಿಂಗಲ್ ಕ್ಯಾನ್ ಕೂಡ. ಹೋಗ್ಬಿಟ್ಟು ಇದು ಫಸ್ಟ್ ನೀರು ತೊಗೊಂಬರಲ್ಲ, ದೀಪ ಹಚ್ಬಿಟ್ಟು ಆಮೇಲೆ ತಂದ್ಬಿಟ್ಟು ಇಡ್ತೀನಿ. ಇಲ್ಲ ನನ್ನ ಬಟ್ಟೆ ಎಲ್ಲ ನೆಂದೋಯ್ತದೆ. ಸೊ ಫಸ್ಟೆಲ್ಲ ದೀಪ ಎಲ್ಲ ಹಚ್ಚೋದು ಕೆಲಸ ಮಾಡಿ ಆಮೇಲಿಂದ ನೀರು ತರಕ್ಕೆ ಹೋಗ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ದೀಪಕ್ಕೆ ಎಣ್ಣೆ ಕೂಡ ಹಾಕ್ಬಿಟ್ಟು ಇಟ್ಬಿಟ್ಟವ್ರೆ. ಆರಾಮ್ಸೆ ಇವಾಗ ಹಚ್ಬಿಟ್ಟು ನೀರು ತರಕ್ಕೆ ಹೋಗ್ಬೋದು, ಇಲ್ಲಾಂದ್ರೆ ಲೇಟ್ ಆಗೋದು. ಸೊ ಇವಾಗ ಫಾಸ್ಟಾಗಿ ಹಚ್ಬಿಟ್ಟು ಹೋಗ್ಬಿಟ್ಟು ತೊಗೊಂಬರ್ತೀನಿ. ಹಚ್ಚಿದೆಲ್ಲ ಆಯಿತು. ಸೊ ಇವಾಗ ಹೋಗ್ಬಿಟ್ಟು ನೀರು ತೊಗೊಂಬರ್ಬೇಕು. ಸ್ವಲ್ಪ ಕರೆಂಟ್ ಇರುತ್ತಾ ಇಲ್ಲ, ನೀಟಾಗಿ ಮಳೆ ಇರುತ್ತಲ್ಲ, ಅದಕ್ಕೋಸ್ಕರ ಕರೆಂಟ್ ಇರೋಲ್ಲ. ಹೋಗ್ಬಿಟ್ಟು ಕ್ಯಾನಲ್ಲಿ ಬರೋದೆಲ್ಲ ತೊಗೊಂಬಂದು ಫಿಲ್ ಮಾಡಿಬಿಡ್ಬೇಕು. ಒಳಗಡೆ ಇದೊಂದು ಐತೆ, ಇದು ಖಾಲಿ ಮಾಡಿಬಿಟ್ಟು ಒಟ್ಟಿಗೆ ತಂದು ಇಟ್ಬಿಟ್ರೆ ಒಂದು ವಾರ ಟೆನ್ಷನ್ ಇರೋಲ್ಲ. ಗಾಡಿ ತೊಗೊಂಬರ್ಲಿಲ್ಲ. ಸೊ ಇವಾಗ ಕ್ಯಾನ್ ಎತ್ಕೊಂಡು ಹೋಗ್ತೀನಿ. ಮೂರು ಎತ್ಕೊಂಡು ಹೋಗ್ಬೇಕಲ್ಲ. ಬರ್ಬೇಕಾದ್ರೆ ಗಾಡಿ ತಂದಿದ್ರೆ ಸರಿ ಹೋಗೋದು. ನನಗೆ ಬಂದುಬಿಟ್ಟೆ 2-3 ತರಬೇಕು. 2 ಆಗುತ್ತೆ ಅಷ್ಟೇ ಒಂದು ಸತಿಗೆ. 3 ಬಿದ್ದೋಯ್ತು. 2 ಎತ್ಕೊಂಬತ್ತೀನಿ ಫಸ್ಟು. ಆಮೇಲೆ ಬಂದ್ಬಿಟ್ಟು ಗಾಡಿ ತಗೊಂಬಂದ್ಬಿಟ್ಟು ಮಿಕ್ಕಿ ತೊಗೊಂಡೋಗ್ತೀನಿ. ಕೈಸ್ ಎಲ್ಲ ತಂದಿದ್ದಾಯಿತು. ಫುಲ್ ಬಿಸಿಲೈತಿ. ಇವತ್ತು ಮಳೆ ಬರ್ಬೋದು ಮೋಸ್ಟ್ಲಿ. ಕ್ಲೌಡ್ಸ್ ಎಲ್ಲ ಹೆಂಗಾಗೈತೆ ಅಂದರೆ ಮಳೆ ಬರುತ್ತೆ. ಇಷ್ಟೊಂದು ಬಿಸಿಲು ಹೊಡಿತೈತೆ ಬೆಳಿಗ್ಗೆನೇ ಅಂದರೆ. ಎಲ್ಲ ತಂದು ತಂದಿದ್ದಾಯಿತು, ಇಟ್ಟಿದ್ದಾಯಿತು. ಅಂಗಡಿ ಹತ್ರ ಹೋಗಬೇಕು. ಒಂದು 2 ಮಿನಿಟ್ಸ್ ಹೋಗ್ತೀನಿ. ಗಾಡಿ ಲೈಟ್ ಹಾಕಿ ಇರಲಿ. ಒಂದು 5-10 ಮಿನಿಟ್ಸ್ ಬಿಟ್ಬಿಟ್ಟು ಹೋಗ್ತೀನಿ ಈಗ. ಗೈಸ್ ಇವಾಗ ಮನೆ ಹತ್ರ ಬಂದಿದ್ದೆ. ಮಮ್ಮಿ ಏನು ಮಾಡ್ತಾರೆ ನೋಡೋಣ ಅಂತ. ಮಮ್ಮಿ ರೆಸ್ಟ್ ಮಾಡ್ತಾವ್ರೆ. ನನ್ನ ಫೋನ್ ಚಾರ್ಜ್ ಇರಲಿಲ್ಲ. ಸೊ ಚಾರ್ಜ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಊಟ ಫ್ರೆಂಡ್ ಮನೆಗೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಚಾರ್ಜ್ ಇರಲಿಲ್ಲ, ಅದಕ್ಕೋಸ್ಕರ ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ. ಫೋನ್ ಚಾರ್ಜ್ ಹಾಕೋಗಿದ್ನಲ್ಲ, ತೊಗೊಂಡು ಹೋಗ್ತಾಯಿದ್ದೀನಿ. ಇವಾಗ ಊಟಕ್ಕೆ ಹೋಗಿದ್ದೆ, ಬಂದೆ ಜಸ್ಟು. ಗಾಡಿ ಐತೆ ಇಲ್ಲೇ. ಸೊ ಗಾಡಿ ತೊಗೊಂಡೋಗ್ಬೇಕಲ್ಲ, ನನಗೆ ಗಾಡಿ ತೊಗೊಂಡೋಗ್ಬೇಕಿತ್ತು. ಅದನ್ನು ತೊಗೊಂಡೋಗೋಣ ಅಂತ ಬಂದೆ. ಡೋರೇ ಲಾಕ್ ಆಯ್ತಲ್ಲ. ಲಾಕ್ ಆಗಿಲ್ಲ ಅಂದರೆ ಸ್ವಲ್ಪ ಆ ಥರ ಅದು ಲಾಕ್ ಆಗುತ್ತೆ. ನೋಡು ಗೈಸ್, ಇವಾಗ ಜಸ್ಟ್ ಕ್ರಿಕೆಟ್ ಮುಗಿಸ್ಬಿಟ್ಟು ಬಂದ. ನಮ್ಮ ಫ್ರೆಂಡ್ ಏನು ಹೇಳ್ತು, ತಾಳಪ್ಪ ಬಂದ, ಇಲ್ಲೊಬ್ಬ ಓಯ್ ನನ್ನದವರು ಮನದಂತೆ ಸಾವೇ ಇಲ್ಲ ನಿಂಗೆ. ಯಾರು ಗುಡ್ಕಾಯಿ ಬಾಯಿಲ್ಲ ನಿಮಿಷ. ಸಾವೇ ಇಲ್ಲ ಬಾರಲ್ಲಿ ಇಳ್ಳಿ. ಅರ್ಜೆಂಟು ಕಲ್ತಂಡ್ ಹಾಕೋರು ಸಾವಿಲ್ಲ ನಿಂಗೆ. ಬಾಯಿಲ್ ಇವನು ಅವನೆಲ್ಲ ಅದ್ರಲ್ಲಿ ಡ್ಯಾನ್ಸ್ ತೋರಿಸಿದ ಏನು ಮಚ್ಚಿ ಅದು. ಗೈಸ್ ಸಾಲ್ ತರಕ್ಕೆ ಹೋಗ್ಬೇಕು. ಇವಾಗ ಹೋಗ್ತಾ ಇದ್ದೆ. ಕ್ಯಾನ್ ಇಲ್ಲೇ ಇದೆ. ಮಮ್ಮಿ ಎಲ್ಲ ಕಾಣಿಸ್ತಾ ಇಲ್ಲಪ್ಪ. ಇಲ್ಲೇ ಅವರೇ ಹೂವು ಕಟ್ತಾವ್ರೆ. ಏಮ್ಮ ಡೈಲಿ ಹೂವು ತಾತಿಯ ಕಟ್ತಾನೆ. ಇದೊಂದು ಸೀಸನ್ ನಮ್ಮ ಮನೆಗೆ. ಇದೊಂದು ಸೀಸನಲ್ಲಿ ಮಾತ್ರ ಹೂವು ಬರುತ್ತೆ. ನಮ್ಮ ಗಿಡ ಐತೆ, ಬಟ್ ಅದೇನಪ್ಪ ಬಂದೇ ಇಲ್ಲ. 1-2 ಬಿಡ್ತಾಯ್ತಂತೆ. ಬಟ್ ಅದಕ್ಕೆ ಬೇರೆ ಕಡೆಯಿಂದ ತರಿಸ್ತಾರೆ. ಯಾರು ಮುಟ್ಕೋತಾರೆ ಬಂದವ್ರಿಗೆ ಕೊಡೋಕ್ಕೆ. ಸೊ ನಾನಿವಾಗ ಹೋಗ್ಬಿಟ್ಟು ಹಾಲು ತೊಗೊಂಬತ್ತೀನಿ. ಎಲ್ಲ ಇಲ್ಲೇ ಅವರೇ ಬಾಯ್ಸ್ ಅನಿಸುತ್ತೆ. ನೀವು ನೋಡಿ, ಹೊಸ ಫೋನ್ ತಗೊಂಡೇನೆ. ಡಿಪ್ರೆಷನಲ್ಲಿದ್ದ ಇವಾಗ ಸ್ಟಡಿ ಆಗೋನೆ. ಇನ್ನೂ ಡಿಪ್ರೆಷನಲ್ಲೇ ಇರೋದು ನೋಡಿದ್ರೆ ಒಟ್ಟಿನಲ್ಲಿ. ಗಾಯ್ಸ್ ಹಾಲು ತಂದಿದ್ದಾಯಿತು. ನಮ್ಮ ಅಮ್ಮಂಗೆ ವೇಫರ್ಸ್ ತಂದುಕೊಟ್ಟೆ, ತಿಂತಾ ಇಲ್ಲ. ಒಂದು ಸ್ವಲ್ಪ ಗಾಡಿ ಸ್ಟಾರ್ಟ್ ಐತೆ. ತಿನ್ನಲಿ ಅಂತ ತಂದುಕೊಟ್ರೆ ತಿಂತಾ ಇಲ್ಲ. 2 ಕೊಡಿ. ನಾನು ಗಾಡಿ ರನ್ನಿಂಗಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನಾಗಲ್ಲ, ಸುಮ್ಮನಿರು. ಹೊಡೆದೇ ಹೋಗೈತಲ್ಲ ಇದು. ನಾನು ಕಿತ್ತಿದ್ದೀಗ ಅದು ಕರೆಕ್ಟಾಗಿ ಇತ್ತು. ಜೋರಾಗಿ ಪ್ರೆಸ್ ಮಾಡಿದ್ನಲ್ಲ. ಜೋರಾಗಿ ಅರ್ಧಾಕಮ್ಮ. ಇರೋ ಒಂದು ಸ್ವಲ್ಪ ಇಲ್ಲೇ ಇಲ್ಲೇ ಅರೇಮ್ಮ. ಹಾಂ ಅಷ್ಟೇ. ಇವಾಗ ಜಸ್ಟ್ ಅಂಗಡಿಗೆ ಬಂದೆ. ಸೊ ಅಂಗಡಿ ಅಂತೀನಿ ಕ್ಲೋಸ್ ಮಾಡ್ಕೊಂಬಂದೆ. ಸ್ಕೀ ಎಲ್ಲ ಇಟ್ಬಿಟ್ಟು ಇವಾಗ ರೂಮ್ಗೆ ಹೋಗ್ತೇನೆ. ಕರೆಂಟ್ ಇಲ್ಲ, ಬಟ್ ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಲೈಟ್ ಆನ್ ಮಾಡೋದ. ಫ್ಯಾನ್ ಬೇಡ, ನೈಟ್ ಬೇಕು. ಸೊಳ್ಳೆ ಕಾಟ. ಇವಾಗ ಗುಡ್ ನೈಟ್ ತರಬೇಕಿತ್ತು. ಹಾಲಲ್ಲಿ ಐತ ನೋಡ್ತೀನಿ ಗುಡ್ ನೈಟು ಏನಾದರೂ ಇಲ್ಲ ಅನಿಸುತ್ತೆ. ಗೈಸ್ ಕರೆಂಟ್ ಎಲ್ಲ ಫುಲ್ಲು ಕರೆಂಟ್ ಹೋಗ್ಬಿಟ್ಟೈತೆ. ಸಿಡ್ಲು ಹೊಡಿತೈತೆ ಜೋರಾಗೇನೆ. ಮಳೆ ಬರುವ ಫುಲ್ ಎಲ್ಲ ಸಾಧ್ಯತೆ ಇದೆ.
ನೋಡಿ ಗಾಳಿ ಬೀಸ್ತೈತೆ, ಸಿಡ್ಲು ಜೋರಾಗಿ ಹೊಡಿತೈತೆ ಅಂದರೆ ಇವತ್ತು ನೈಟ್ ಮಳೆ, ಇವಾಗ ಬರಲ್ಲ. ಆ ಕಡೆ ನೋಡಿ ಫುಲ್ ಸಿಡ್ಲು ಅಂದರೆ ಸಿಡ್ಲು ನೀಟಾಗಿ ಕಾಣಿಸ್ತೈತೆ ಇವತ್ತು ಆ ಕಡೆ. ಮೋಡ ಕಾಣಿಸಲ್ಲ, ಚಂದ್ರನೂ ಇಲ್ಲ, ಹೋಗ್ಬಿಟ್ಟೈತೆ. ಸ್ಟಾರ್ಟ್ ಆಗೇ ಬಿಡ್ತು ಸೋನೆ, ಅಲ್ಲೇ ಸೋನೆ ಗೊತ್ತೈತೆ. ಹೋಗ್ಬಿಟ್ಟು ಒಳಗಡೆ ಹೊಳೆಗೆ ಹೋಗ್ಬಿಟ್ಟು ಡೋರ್ ಹಾಕ್ಬಿಟ್ರೆ ಇನ್ನೇನು ಬೆಳಗ್ಗೆನೆ. ಸೊ ಸಿಡ್ಲು ಜಾಸ್ತಿ ನೋಡಿತೈತೆ. ನಾನು ಈ ಸಿಡ್ಲಲ್ಲಿ ಜಾಸ್ತಿ ಈಚೆನೇ ಇರಲ್ಲ, ಯಾವಾಗ ಫೋನ್ ಕೈಯಲ್ಲಿದ್ದರೆ ರಿಟರ್ನ್ ಹೋಗ್ಬಿಡ್ತಾರೆ. ಸೊ ಅದಕ್ಕೆ ನಾವು ಈಚೆ ಹೋಗಲ್ಲ ಜಾಸ್ತಿ ನೈಟ್ ಟೈಮ್. ನೋಡಿ ಇಲ್ಲಿ ನಮ್ಮ ಅಕ್ಕ ಬಂದವ್ರು ಅಲ್ಲೇ ಬೆಂಗಳೂರಿಂದ. ನೋಡಿ ಫುಲ್ ಮಳೆ ಹೇಳಿಲ್ವಾ, ಇನ್ನೇನೆಲ್ಲ ಗೋಲ್ಡ್ ಆಗ್ಬಿಟ್ಟೈತಲ್ಲ ಇಲ್ಲೆಲ್ಲ. ಹಿಂಗಾಗಂಗೆ ಏನು ಬಿಸಿಲು ಬರ್ತಾಯಿದೆ ಆಲೆಗೆ. ಇವಾಗಿನ್ನೂ ಮಲಗಬೇಕು, ಆಲೆ ಬಿಸಿಲ ಎಲ್ಲ ಕಡೆಗೆ ನೀರು ಹೋಗ್ತಾಯಿತ್ತು, ಸದ್ಯ ಇಲ್ಲ ಒಳಗಡೆ ಬಂದ್ಬಿಡೋದು. ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬೀಳ್ತೈತೆ ಮಳೆ, ಫುಲ್ ಜೋರು. ನಮ್ಮ ಓರಿಯ ಪಾಪ ಎಲ್ಲವೂ ಬಂದೇ ಇಲ್ಲ, ಅಲ್ಲೇ ಸುಮಾರು ದಿನ ಆಯಿತು. ಯಾವ ಮಳೆಯಲ್ಲಿ ನೆನೀತಾವನು ಇಲ್ಲೇನು. ಅದಕ್ಕೆ ನೋಡೋಕೆ ಬಂದೆ, ಎಲ್ಲರೂ ಬಂದಿದೆ ಕರ್ಕೊಂಡು ಹೋಗೋಣ ಅಂತ, ಬಟ್ ಬಂದೇ ಇಲ್ಲ. ಫುಲ್ ಗಿಡ್ಲೆಲ್ಲ ಹೊಡಿತೈತೆ, ಮಳೆ ಮಾತ್ರ ಸಖತ್ ಜೋರು ಐತೆ ಗೈಸ್. ಇವಾಗ ಬಂದೆ, ಹಿಂದಗಡೆ ಫುಲ್ ಮಳೆ ಐತೆ. ಸೊ ಫೋನ್ ಚಾರ್ಜ್ ಹಾಕಿದ್ದೆ, ಬಟ್ ಅದೇ ವೀಡಿಯೋ ಮಾಡೋಕ್ಕೆ ಅಂತಲೇ ಹೋದೆ. ಇವಾಗ ಊಟ ಮಾಡ್ತಿದ್ದೆ, ನಾನು ಅರ್ಧಂಬರ್ಧ ಎದ್ಬಿಟ್ಟು ಬಂದಿದ್ದೆ ನೋಡ್ಕೊಂಬರೋಣ ಅಂತ. ಇಲ್ಲಿ ಊಟ ಮುಗಿಸ್ಕೊಂಬತ್ತೀನಿ ಗೈಸ್. ಅವರು ಎಲ್ಲ ಊಟ ಆಯಿತು, ಅವ್ರು ಸೀರಿಯಲ್ ನೋಡ್ತವ್ರೆ. ನಾನು ಲೈಟ್ಸ್ ಎಲ್ಲ ಆಫ್ ಮಾಡಿದೆ, ಕರೆಂಟ್ ಹೋಗ್ಬಿಟ್ಟೆ, ಕರೆಂಟ್ ಇಲ್ಲ. ಸೊ ಅದಕ್ಕೆ ಇವಾಗ ಇನ್ನೇನು ಎಡಿಟಿಂಗ್ ಮಾಡೋಣ ಅಂತ ಬಂದೆ. ನೀವು ಮಳೆ ಒಯ್ದೈತಿ, ಇಲ್ಲೆಲ್ಲಾದರೂ ಸ್ವಲ್ಪ ಲೀಕೇಜ್ ಆಗಿಬಿಟ್ಟಿರೋದು, ಪ್ರೋಗ್ರಾಮ್ ಇರುತ್ತೆ. ಅದಕ್ಕೋಸ್ಕರನೇ ನೋಡ್ತಾ ಇದ್ದೆ ಎಲ್ಲರೂ ಲೀಕ್ ಆಗೈತೆ ಅಂತ. ನಾಳೆ ಬೆಳಗ್ಗೆ ಹತ್ಬಿಟ್ಟು ಸ್ವಲ್ಪ ರೆಡಿ ಮಾಡಬೇಕು. ಲೀಕ್ ಆಗಿಬಿಟ್ಟಿದ್ರೆ ಇಲ್ಲೆಲ್ಲ ಸೋರ್ಬಿಡ್ತದೆ. ಇವಾಗ ಓಕೆ, ನೈನ್ ಮಲಗಿದಾಗ ಲೀಕ್ ಆಗ್ಬಿಟ್ಟು ನೀರು ಸೋರಿದ್ರೆ ಸಖತ್ ಹಿಂಸೆ ಅನ್ಸ್ಬಿಡ್ತದೆ. ಸೊ ಅದಕ್ಕೆ ಇವಾಗ ಎಡಿಟ್ ಎಲ್ಲ ಮಾಡ್ಬಿಟ್ಟು ಮಲಗೋಣ ಅಂತ ಅದೊಂದು ಸ್ವಲ್ಪ ಕಾಟ್ ಮಾಡಿಬಿಟ್ಟು ಮಲ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.